ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದಾರೆ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರು. ಸಿಎಂ ಹಾಗೇನೆ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಎಚ್ಚರಿಕೆ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಆಸ್ತಿಯ ವಿಚಾರಕ್ಕೆ ನೇರವಾಗಿ ಸಿಎಂ ಹಾಗೇನೆ ಡಿಸಿಎಂಗೆ ಸವಾಲನ್ನ ಎಸೆದಿದ್ದಾರೆ ಕುಮಾರಸ್ವಾಮಿ ಅವರು. ಸರ್ಕಾರದ ವಿರುದ್ಧ ಯುದ್ಧ ಆರಂಭ ಮಾಡ್ತಾ ಇದ್ದೇನೆ, ನನ್ನ ಬಳಿ ಟನ್ ಗಟ್ಟಲೆ ದಾಖಲೆ ಇದೆ ಅಂತ ಹೇಳಿದ್ದಾರೆ ಕುಮಾರಸ್ವಾಮಿ. ನನ್ನನ್ನ ಕೆಣಕಿದ್ರೆ ನೆಟ್ಟಗಿರಲ್ಲ ಅನ್ನುವಂತಹ ಒಂದು ಎಚ್ಚರಿಕೆಯನ್ನ ಕೂಡ ಇದೀಗ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಕೊಟ್ಟಿದ್ದಾರೆ. ನಾನು 40 ವರ್ಷಗಳ ಹಿಂದೆ ಭೂಮಿಯನ್ನ ಖರೀದಿ ಮಾಡಿದ್ದೆ, ಸರ್ಕಾರದಿಂದ ಅಧಿಕಾರಿಗಳ ದುರುಪಯೋಗ ಆಗ್ತಾ ಇದೆ. 2 ಬಾರಿ ಸಿಎಂ ಆಗಿದ್ದೆ, ಅಕ್ರಮ ಆಗಿದ್ರೆ ನಾನು ಸರಿ ಮಾಡಿಕೊಳ್ತಿರ್ಲಿಲ್ವಾ ಅನ್ನುವ ಪ್ರಶ್ನೆಯನ್ನ ಕೇಳಿದ್ದಾರೆ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ನಾನು ಕುಮಾರಸ್ವಾಮಿಗೆ ಹೆದರುವ ಮಗನಲ್ಲ, ನನ್ನ ಕುಟುಂಬದ ಆಸ್ತಿಯನ್ನ ಬಹಿರಂಗ ಮಾಡಲಿ ಅಂತ ಹೇಳಿ ಅವರು ಚಾಲೆಂಜ್ ಅನ್ನ ಹಾಕಿದ್ದಾರೆ ಕುಮಾರಸ್ವಾಮಿಗೆ. ನನ್ನ ಹೆಂಡತಿ ನನ್ನ ತಮ್ಮ ಎಲ್ಲರ ಮೇಲೂ ಕೇಸ್ ಹಾಕ್ಸ್ಬಿಟ್ಟಿದ್ರು 2007ರಲ್ಲಿ. ನಾವು ಅನುಭವಿಸಿಲ್ವಾ ಅಂತ ಹೇಳೋರು. ಆಮೇಲೆ ನನಗೇನು ಸಂಬಂಧ, ಬಳ್ಳಾರಿಗೂ ನಮಗೂ ಸಂಬಂಧ ಏನು? ನಾನು ಬರೀ ಇಲ್ಲಿ ಮಾತ್ರ ಎಲ್ಲಿ ಕನಕಪುರದಾಗ ಮಾತ್ರ ಕತ್ತು ಹೊಡೆದಿದ್ದೀನಿ, ಬಳ್ಳಾರಿವರೆಗೆ ಹೋಗೇ ಇಲ್ಲ ಅಂತ ಹೇಳೋದು. ನನ್ನ ಹತ್ರ ಟನ್ಗಟ್ಟಲೆ ಇದೆ ಮೆಟೀರಿಯಲ್ಗಳು, ಕೆಣಕ್ಬೇಡಿ ನನ್ನ ಈ ಸರ್ಕಾರಕ್ಕೆ. ಪಾಪ ಹೇಳಿದ್ರಲ್ಲ, ಬಳ್ಳಾರಿಗೂ ನನಗೂ ಸಂಬಂಧವೇ ಏನು, ಅಲ್ಲಿ ಯಾವ ದಿನಗಳು ನೋಡಕ್ ಹೋಗಿಲ್ಲ, ಅದನ್ನು ಕಟ್ಟಿಲ್ಲ ಅಂತ. ಎಷ್ಟು ಕಂಪನಿ ಇಟ್ಕೊಂಡಿದ್ರಿ? 7 ಕಂಪನಿ. ಆಸ್ ಎ ಯುಡಿ ಮಿನಿಸ್ಟರ್ ಎಷ್ಟು ಲೆಟರ್ ಬರೆದ್ರೆ ಇವತ್ತು ಮೈಸೂರು ಮಿನರಲ್ಸ್ನ ಎಂಡಿಗೆ ಎಲ್ಲ ಇದೆ ದಾಖಲೆ ತಗೊಂಡು. ಮೈನಿಂಗ್ ಮಿನಿಸ್ಟ್ರಿಗೆ ಎಷ್ಟು ಲೆಟರ್ ಬರೆದ್ರಿ? ನನಗೆ ಮಡ್ಬೇಕು ಅಂತ ಹೇಳಿ ಐರನ್ ಕೊಟ್ಟು ಯಾವ ಗ್ರೇಡ್ ಅನ್ನ ಐರನ್ ಓರ್ನ ಲೂಟಿ ಹೊಡೆದಿದ್ದೀರಿ. ಡಾಕ್ಯುಮೆಂಟರಿ ಎವಿಡೆನ್ಸ್ ಇವತ್ತು ಇದೆ. 2004-2003ರಲ್ಲಿ ಯುಡಿ ಮಿನಿಸ್ಟರ್ ಆಗಿ ಎಷ್ಟು ಹೊಡೆದಿದ್ರೆ ಲೂಟಿ ಹೊಟ್ಟೆಸರದಲ್ಲಿ 65 ಗ್ರೇಡ್ ಐರನ್ ಓರ್ನ. ಅದು ಯಾವ ರೀತಿ ಅಗ್ರಿಮೆಂಟ್ ಅವೆಲ್ಲ ಇದೆ, ಯಾವನ ಇನ್ನೊಬ್ಬರಿಗೆ ಅಗ್ರಿಮೆಂಟ್ ಮಾಡಿಸ್ತಾರೆ, ಇವ್ರ ಅಣ್ಣ ತಮ್ಮರೇ ಎಂಡಿ. ಕುಮಾರಸ್ವಾಮಿ, ನಾನು ಹೇಳ್ತೀನಿ, ತನ್ನಲ್ಲ ಈ ಎಷ್ಟು ಭೂಲೋಕ ಇದೆಯೋ ಅಷ್ಟು ವ್ಯವಹಾರ ಇದ್ರು ದಯವಿಟ್ಟು ಬಿಡುಗಡೆ ಮಾಡಲಿ. ನನಗೂ ಗೊತ್ತಿದೆ, ನನ್ನ ಮಕ್ಕಳ ಆಸ್ತಿ, ನನ್ನ ಆಸ್ತಿ, ನನ್ನ ಕುಟುಂಬದ ಆಸ್ತಿ ಎಲ್ಲ ತರಿಸಿಕೊಟ್ಟವ್ರೆ, ಎಲ್ಲ ಬಯಲು ಮಾಡಲಿ. ನಾನೇನಾದ್ರು ತಪ್ಪು ಮಾಡಿದ್ರೆ ಯಾವ ಶಿಕ್ಷೆ ಬೇಕಾದ್ರೂ ಒಳಗಾಗ್ತೀನಿ. ಈ ಕುಮಾರಸ್ವಾಮಿಗೆ ಇವ್ರಿಗೆಲ್ಲ ಎದುರುವಂತ ಮಗ ಅಲ್ಲ ನಾನು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ತಿಮ್ಮೇಗೌಡ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡರು, ಈಗ ಮತ್ತೆ ಯುದ್ಧ ಆರಂಭ ಮಾಡಿದ್ದಾರೆ ಕೇಂದ್ರ ಸಚಿವರಾಗಿರುವ ಕುಮಾರಸ್ವಾಮಿ ಅವರು. ದಾಖಲೆಗಳನ್ನ ಕೂಡ ಇಡ್ತೀನಿ ಅಂತ ಹೇಳಿದ್ದಾರೆ. ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ದಾಖಲೆಗಳನ್ನ ಇಡ್ತೀನಿ ಅಂತ ಹೇಳಿದ್ದಾರೆ, ಯಾವೆಲ್ಲ ವಿಚಾರಗಳ ಬಗ್ಗೆ ಇವತ್ತು ಮಾತಾಡಿದ್ರು, ಈಗ ಸರ್ಕಾರಕ್ಕೆ ನೇರ ಸವಾಲು ಹಾಕಿರುವಂತದ್ದು ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಅಂದರೆ, ಬಿಡದಿಯ ಕೇತಗಾನಹಳ್ಳಿಯಲ್ಲಿರ್ತಕ್ಕಂಥ ಏನೋ ಒಂದು ತೋಟದ ಜಮೀನಿದೆ, ಆ ತೋಟದ ಜಮೀನು ಒತ್ತುವರಿ ಎನ್ನುವಂಥ ನಿಟ್ಟಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರು ಒಂದು ರೀತಿ ಬಿಂಬಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು. ಸೊ ಇದರಿಂದ ಕೆಂಡಾಮಂಡಲರಾಗಿರ್ತಕ್ಕಂಥ HD ಕುಮಾರಸ್ವಾಮಿಯವರು ಇವತ್ತು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರಿರ್ತಕ್ಕಂಥದ್ದು, ಎಸ್ಪೆಷಲಿ ಸಮರವನ್ನ ಸಾರಿದ್ದಾರೆ. ಎಸ್ಪೆಷಲಿ ಉಪಮುಖ್ಯಮಂತ್ರಿಯೂ ಆಗಿರ್ತಕ್ಕಂಥ ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನೇ ಟಾರ್ಗೆಟ್ ಮಾಡಿರ್ತಕ್ಕಂಥ ಕುಮಾರಸ್ವಾಮಿಯವರು ತಮ್ಮ ಸುದ್ದಿಗೋಷ್ಠಿ ಯುದ್ಧಕ್ಕೂ ಕೂಡ BBMP ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಒಂದು ಅಕ್ರಮಗಳನ್ನ ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥದ್ದು.
ಒಂದ್ ಕಡೆಯಾಗಿ ಕಸ ವಿಲೇವಾರಿಯಲ್ಲಾಗಿರ್ತಕ್ಕಂಥ ಒಂದು ಅಕ್ರಮ, ಮತ್ತೊಂದು ಕಡೆಗೆ ತಡೆಗೋಡೆ ನಿರ್ಮಾಣದಲ್ಲಾಗಿರ್ತಕ್ಕಂಥ ಒಂದು ಅವ್ಯವಹಾರ, ಈ ಒಂದು ಎರಡು ವಿಚಾರಗಳಿಗೂ ಸಂಬಂಧಪಟ್ಟಂತೆ ಕುಮಾರಸ್ವಾಮಿಯವರು ಇವತ್ತು ಪ್ರಸ್ತಾಪವನ್ನ ಮಾಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಒಂದ್ ಕಡೆಯಾಗಿ ಕನಕಪುರದ ಕಲ್ಲು ಗಣಿಗಾರಿಕೆಗೆ ಅಷ್ಟೇ ನಾವು ಸೀಮಿತ ಅಂತಾರೆ, ಮತ್ತೊಂದು ಕಡೆಗೆ ಬಳ್ಳಾರಿಯಲ್ಲೂ ಕೂಡ ಇವರು ಅಕ್ರಮವನ್ನ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಟನ್ ಗಟ್ಟಲೆ ಅಷ್ಟು ನನ್ನ ಹತ್ರ ಮೆಟೀರಿಯಲ್ ಇದಾವೆ, ನನ್ನನ್ನು ಕೆಣಕಬೇಡಿ ಅನ್ನುವಂಥ ನಿಟ್ಟಲ್ಲಿ ನೇರವಾಗಿ ಖಡಕ್ ಎಚ್ಚರಿಕೆ ಕೂಡ ಕೊಟ್ಟಿರ್ತಕ್ಕಂಥದ್ದು. ಬದಲಾಗಿ ನೋಡಿ, ಬೆಂಗಳೂರು ವ್ಯಾಪ್ತಿಯಲ್ಲಿ 700ಕ್ಕೂ ಅಧಿಕ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ತಡೆಗೋಡೆಯನ್ನ ನಿರ್ಮಾಣ ಮಾಡಿದ್ದಾರೆ. ಇದಕ್ಕಾಗಿ 2006ರಿಂದ ಇಲ್ಲಿಯವರೆಗೆ 5,600 ಕೋಟಿ ರೂಪಾಯಿ ಖರ್ಚಾಗಿದೆ. 2006ರಿಂದ 2013ವರೆಗೂ ಕೇವಲ 600 ಕೋಟಿ ರೂಪಾಯಿ. ಆದರೆ 2013ರಿಂದ ಇಲ್ಲಿವರೆಗೂ 5,000 ಕೋಟಿ ರೂಪಾಯಿ ಇವರು ಖರ್ಚು ಮಾಡಿದ್ದಾರೆ. ಎಸ್ಪೆಷಲಿ 17 ವರ್ಷಗಳಲ್ಲಿ 220 ಕಿಲೋಮೀಟರ್ ತಡೆಗೋಡೆಯನ್ನು ಮಾತ್ರ ನಿರ್ಮಾಣ ಮಾಡಿರ್ತಕ್ಕಂಥದ್ದು. ಇನ್ನೊಂದು ವರ್ಷದಲ್ಲಿ 450 ಕಿಲೋಮೀಟರ್ ತಡೆಗೋಡೆಯನ್ನು ನಿರ್ಮಾಣ ಮಾಡ್ತಾರಂತೆ. ಇದ್ರ ಬಗ್ಗೆ ಸುದೀರ್ಘವಾಗಿ ಒಂದು ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಲ್ಲಿಯೂ ಕೂಡ ಆಗ್ರಹವನ್ನು ಮಾಡಿರ್ತಕ್ಕಂಥದ್ದು. ಇನ್ನುಳಿದಂತೆ ಕಸ ವಿಲೇವಾರಿಯಲ್ಲಿ ಮಹಾನಾಯಕರ ಕೈವಾಡ ಇದೆ, ಮಹಾನಾಯಕರು ಅವ್ಯವಹಾರ ನಡೆಸಿದ್ದಾರೆ ಅಂತ ಹೇಳ್ತಾರೆ. ಆ ಮಹಾನಾಯಕ ನಾನು ಈ ಹಿಂದೆ 3 ವಾರ್ಡ್ಗಳಲ್ಲಿ ಕಸ ವಿಲೇವಾರಿಗೆ ಸಂಬಂಧಪಟ್ಟಂತೆ ನಾನು ಗುತ್ತಿಗೆಯನ್ನ ಪಡ್ಕೊಂಡಿದ್ದೆ. ಆದ್ರೆ ಈಗ DCM DK ಶಿವಕುಮಾರ್ ಅವರು ತಮಿಳುನಾಡಿಂದ ಕರ್ಕೊಂಡ್ಬಂದಿದ್ದಾರಲ್ಲ 30 ಅಂತ ಹೇಳಿರ್ತಕ್ಕಂಥದ್ದು. ಬದಲಾಗಿ ಇದರಿಂದ ಕಿಡಿಕಾರಿರ್ತಕ್ಕಂಥ ಓಕೆ, ನೋಡೋಣ ಯಾವ್ಯಾವ ದಾಖಲೆ ಬಿಡುಗಡೆ ಮಾಡ್ತಾರೆ ಅನ್ನೋದು. ಥ್ಯಾಂಕ್ ಯು ಸೋ ಮಚ್ ತಿಮ್ಮೇಗೌಡ್ರೆ.